ನಮಸ್ಕಾರ ಸ್ನೇಹಿತರೆ, ಇವತ್ತು ಬಾಲಿವುಡ್ನ ಖ್ಯಾತ ನಟ ಆಮಿರ್ ಖಾನ್ ಮೂರನೇ ಮದುವೆಯಾಗಿದ್ದಾರೆ. ಅದು ಕೂಡ 47 ವರ್ಷದ ಒಬ್ಬ ಮಗುವಿನ ತಾಯಿಯನ್ನ. ಇದರಲ್ಲಿ ಶಾಕಿಂಗ್ ಸಂಗತಿ ಏನಪ್ಪಾ ಅಂತಂದ್ರೆ, ಆಮಿರ್ ಖಾನ್ನ ಈ ಮದುವೆಗೆ ಆಮಿರ್ ಖಾನ್ನ ಇಬ್ಬರು ಪತ್ನಿಯರು 3 ಮಕ್ಕಳು ಕೂಡ ಹಾಜರಾಗಿದ್ರು. ಸ್ನೇಹಿತರೆ, ಆಮಿರ್ ಖಾನ್ಗೆ ಈಗ 61 ವರ್ಷ ವಯಸ್ಸು. ಈ ವಯಸ್ಸಿನಲ್ಲಿ ಮೊಮ್ಮಕ್ಕಳನ್ನ ಆಟ ಆಡಿಸಿಕೊಂಡು ಇರಬೇಕು. ಆದ್ರೆ ಈ ವಯಸ್ಸಿನಲ್ಲಿ ಆಮಿರ್ ಖಾನ್ ಮದುವೆಯಾಗಿದ್ದು ಯಾಕೆ? ಇನ್ನು ಆಮಿರ್ ಖಾನ್ನ 3 ಹೆಂಡತಿಯರು ಕೂಡ ಹಿಂದೂಗಳೇ. ಯಾಕೆ ಆಮಿರ್ ಖಾನ್ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾರೆ? ಇನ್ನು ಆಮಿರ್ ಖಾನ್ 2 ವರ್ಷಗಳ ಹಿಂದೆಯಷ್ಟೇ ಮಗಳಿಗೆ ಮದುವೆ ಕೂಡ ಮಾಡಿದ್ರು. ಆದ್ರೆ ಈಗ ತಾನು ಮತ್ತೆ ಮದುವೆ ಆಗ್ತಿದ್ದಾರೆ. ಇನ್ನು ಮದುವೆ ಆಗ್ತಿದ್ದಂತೆಯೇ 3ನೇ ಪತ್ನಿಗೆ ಡಿವೋರ್ಸ್ ಏನಾದ್ರೂ ಆದ್ರೆ ಎಷ್ಟು ಕೋಟಿ ಜೀವನಾಂಶ ಕೊಡ್ತಾರೆ ಅಂತ ಗೊತ್ತಾ? ಈ ಪದ್ಧತಿಯನ್ನ ನೀವು ಎಲ್ಲೂ ಕೂಡ ಕೇಳಿರಲು ಸಾಧ್ಯವಿಲ್ಲ. ಇನ್ನು ಆಮಿರ್ ಖಾನ್ ಮದುವೆ ಹೇಗಿತ್ತು, ಯಾರೆಲ್ಲ ಬಂದಿದ್ರು, ಎಲ್ಲ ವಿವರವನ್ನ ನೋಡುವ ಮುನ್ನ ಇವರು ಮುಸ್ಲಿಂ ಧರ್ಮದವರಾಗಿ ಮುಸ್ಲಿಂ ಹುಡುಗಿಯರನ್ನೇ ಮದುವೆ ಮಾಡ್ಕೊಳ್ಳೋದನ್ನ ಬಿಟ್ಟು ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿರೋದು ತಪ್ಪು ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಗೇನನ್ಸುತ್ತೆ? ಆಮಿರ್ ಖಾನ್ 61 ವರ್ಷ ವಯಸ್ಸಿನಲ್ಲಿ ಮದುವೆಯಾಗಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇವತ್ತು ಮುಂಬೈನ ತಮ್ಮ ಬಾಂದ್ರಾ ಮನೆಯಲ್ಲಿ ಆಮಿರ್ ಖಾನ್ ರವರು ಗೌರಿ ಎಂಬುವವರನ್ನ 3ನೇ ಮದುವೆಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗೌರಿ ಅವರ 7 ವರ್ಷದ ಮಗ ಈ ಮದುವೆಯನ್ನ ಮುಂದೆ ನಿಂತ್ಕೊಂಡು ಮಾಡಿಸಿದ್ದಾನೆ. ಹೌದು ಸ್ನೇಹಿತರೆ, ಅಚ್ಚರಿಯ ವಿಷಯ ಏನಪ್ಪಾ ಅಂತಂದ್ರೆ, ಆಮಿರ್ ಖಾನ್ಗೆ ಇದು 3ನೇ ಮದುವೆ ಮತ್ತು ಗೌರಿಗೆ ಇದು 2ನೇ ಮದುವೆ. ಅಸಲಿಗೆ ಈ ಗೌರಿ ಯಾರು? ಆಮಿರ್ ಖಾನ್ಗೆ ಪರಿಚಯವಾಗಿದ್ದು ಹೇಗೆ? ಮತ್ತು ಆಮಿರ್ ಖಾನ್ ಮೊದಲ 2 ಹೆಂಡತಿಯರನ್ನು ಬಿಟ್ಟಿದ್ದು ಯಾಕೆ? ಡಿವೋರ್ಸ್ ಪಡೆದಿದ್ರು ಕೂಡ ಅವರಿಬ್ಬರು ಆಮಿರ್ ಖಾನ್ ಮದುವೆಗೆ ಯಾಕೆ ಬಂದಿದ್ರು? ಎಲ್ಲವನ್ನ ನೋಡುವ ಮುನ್ನ ಆಮಿರ್ ಖಾನ್ನ ಬ್ಯಾಕ್ ಗ್ರೌಂಡ್ ಅನ್ನ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಆಮಿರ್ ಖಾನ್ ಜನಿಸಿದ್ದು ಮಾರ್ಚ್ 14, 1965 ಮುಂಬೈನಲ್ಲಿ. ಅವರ ಪೂರ್ತಿ ಹೆಸರು ಬಂದು ಅಮೀರ್ ಹುಸೇನ್ ಖಾನ್ ಅಂತ. ಈ ಆಮಿರ್ ಖಾನ್ಗೆ ಒಬ್ಬ ತಮ್ಮ ಮತ್ತು 2 ತಂಗಿಯರಿದ್ದಾರೆ. ಇನ್ನು ಆಮಿರ್ ಖಾನ್ ತಂದೆಯ ಹೆಸರು ತಾಹಿರ್ ಹುಸೇನ್ ಖಾನ್ ಅಂತ. ಇವರ ತಂದೆ ಬಾಲಿವುಡ್ನಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಿದ್ರು. ಒಟ್ಟು 10 ಸಿನಿಮಾಗಳನ್ನ ಇವರ ತಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಯಶಸ್ಸು ಕಾಣಲಿಲ್ಲ. ಆದರೆ ಇವರ ದೊಡ್ಡಪ್ಪ ನಾಜೀರ್ ಹುಸೇನ್ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಮತ್ತು ನಿರ್ದೇಶನ ಕೂಡ ಮಾಡಿ ಯಶಸ್ಸು ಕಂಡಿದ್ರು. ಅವರ ದೊಡ್ಡಪ್ಪನ ನಿರ್ದೇಶನದ ಯಾದೋಂ ಕಿ ಭಾರತ್ ಅನ್ನುವ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಮಿರ್ ಖಾನ್ ಕಾಣಿಸಿಕೊಂಡಿದ್ರು. ಇನ್ನು ಆಮಿರ್ ಖಾನ್ PUC ಮುಗಿಸುವಷ್ಟರಲ್ಲಿ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅದು ಕಡಿಮೆ ಆಯಿತು. ಆದರೆ ಕಲೆ, ಕ್ರೀಡೆಗಳಲ್ಲಿ ಆಮಿರ್ ಖಾನ್ ಮುಂಚೂಣಿಯಲ್ಲಿರ್ತಿದ್ರು. ಇನ್ನು ಕಾಲೇಜ್ ದಿನಗಳಿಂದಲೇ ಆಮಿರ್ ಖಾನ್ಗೆ ನಟನೆಯಲ್ಲಿ ತುಂಬಾನೇ ಆಸಕ್ತಿ ಇತ್ತು. ತನ್ನ ಸ್ನೇಹಿತ ಆದಿತ್ಯ ಭಟ್ಟಾಚಾರ್ಯ ತೆಗೆದಂತಹ ಮೂಕಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಸಿದ್ರು. ಇನ್ನು ಆಮಿರ್ ಖಾನ್ ಇದರ ಮಧ್ಯೆ ನಾಟಕಗಳನ್ನ ಕೂಡ ಮಾಡ್ತಿದ್ರು. ಮನೆಯಲ್ಲಿ ಪ್ರತಿದಿನ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಆಮಿರ್ ಖಾನ್ ನಾಟಕಗಳನ್ನ ಮಾಡ್ತಿದ್ರು. ಇನ್ನು ಆಮಿರ್ ಖಾನ್ ಮೊದಲ ಬಾರಿಗೆ ಕಯಾಮತ್ ಸೆ ಕಯಾಮತ್ ತಕ್ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ರು. ಈ ಸಿನಿಮಾದಲ್ಲಿ ನಟಿಸೋವಾಗ್ಲೇ ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ ರೀನಾ ದತ್ ಎಂಬ ಹುಡುಗಿ ಜೊತೆ ಆಮಿರ್ ಖಾನ್ ಲವ್ಗೆ ಬೀಳ್ತಾರೆ. ಇವರಿಬ್ಬರು ಪ್ರೀತಿಸಿ ಓಡಿ ಹೋಗಿ ಮದುವೆ ಆಗ್ತಾರೆ. ಆದ್ರೆ ಇವರ ಮದುವೆಗೆ ಇಬ್ಬರ ಕುಟುಂಬದಲ್ಲೂ ಕೂಡ ಒಪ್ಪಿಗೆ ಇರಲಿಲ್ಲ. ಯಾಕಂತಂದ್ರೆ ಆಮಿರ್ ಖಾನ್ ಮುಸ್ಲಿಂ ಆಗಿದ್ರೆ ರೀನಾ ದತ್ತ ಹಿಂದೂ. ಇನ್ನು ಮದುವೆಯಾಗಿ ಸಂಸಾರ ಶುರು ಮಾಡಿದ್ರು. ಇವರಿಬ್ಬರ ಮೊದಲ ಸಿನಿಮಾ ಕಯಾಮತ್ ಸೆ ಕಯಾಮತ್ ತಕ್ 1988ರಲ್ಲಿ ಬಿಡುಗಡೆಯಾಗಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇದಾದ ಬಳಿಕ ದಿಲ್, ರಂಗೀಲಾ, ರಾಜಾ ಹಿಂದೂಸ್ತಾನಿನಂತಹ ಸಿನಿಮಾಗಳು ಆಮಿರ್ ಖಾನ್ಗೆ ಒಳ್ಳೆ ಹೆಸರನ್ನ ತಂದುಕೊಡ್ತು. ಆದರೆ 2001ರಲ್ಲಿ ಅವರೇ ನಿರ್ಮಾಣ ಮಾಡಿದಂತಹ ಲಗಾನ್ ಸಿನಿಮಾ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತು. ಆಗಿನ ಕಾಲದಲ್ಲೇ ಈ ಸಿನಿಮಾದ ಬಜೆಟ್ 25 ಕೋಟಿ ರೂಪಾಯಿ. ಆದರೆ ಇದು ಗಳಿಸಿದ್ದು 65 ಕೋಟಿ ರೂಪಾಯಿ. ಆಮಿರ್ ಖಾನ್ ಸಿಕ್ಕ ಸಿನಿಮಾಗಳನ್ನ ಮಾಡ್ತಿರ್ಲಿಲ್ಲ. ಮಾಡಿದ ಪ್ರತಿ ಸಿನಿಮಾದಲ್ಲೂ ಒಳ್ಳೆ ನಟನೆಯನ್ನ ಮಾಡ್ತಿದ್ರು ಮತ್ತು ಪ್ರತಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿತ್ತು. ಇನ್ನು ಇಷ್ಟೊತ್ತಿಗಾಗ್ಲೇ ಆಮಿರ್ ಖಾನ್ಗೆ 2 ಮಕ್ಕಳಿದ್ರು, ಜುನೇದ್ ಖಾನ್ ಮತ್ತು ಐರಾ ಖಾನ್ ಅಂತ. ಆದರೆ 2002ರಲ್ಲಿ ಇವರು ಡಿವೋರ್ಸ್ ಮಾಡಿಕೊಂಡ್ರು.
ಇದಕ್ಕೆ ಕಾರಣ ಅವರ ಎರಡನೇ ಪತ್ನಿ ಕಿರಣ್ ರಾವ್. ಈ ಕಿರಣ್ ರಾವ್ ರವರು ಲಗಾನ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಆಗಲೇ ಇವರಿಬ್ರು ಪ್ರೀತಿಗೆ ಬಿದ್ದಿದ್ದು. ಇನ್ನು 3 ವರ್ಷ ಅಮೀರ್ ಖಾನ್ ಹಾಗೂ ಕಿರಣ್ ರಾವ್ ಡೇಟ್ ಮಾಡ್ತಾರೆ ಮತ್ತು 2005ರಲ್ಲಿ ಇವರಿಬ್ರು ಮದುವೆ ಆಗ್ತಾರೆ. 2011ರಲ್ಲಿ ಇವರಿಬ್ಬರಿಗೂ ಒಬ್ಬ ಮಗ ಹುಟ್ಟುತ್ತಾನೆ ಮತ್ತು ಕಿರಣ್ ರಾವ್ ಮನೆಯಲ್ಲಿ ಮಗು ನೋಡಿಕೊಂಡು ಅಮೀರ್ ಖಾನ್ ರವರ ಅನೇಕ ಸಿನಿಮಾಗಳ ತೆರೆಯ ಹಿಂದೆ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಇನ್ನು ಅಮೀರ್ ಖಾನ್ ಕೂಡ 3 ಇಡಿಯಟ್ಸ್, PK, ದಂಗಲ್ನಂತಹ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗ್ತಾರೆ. ಆದರೆ 2021ರಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಕಿರಣ್ ರಾವ್ಗೆ ಡಿವೋರ್ಸ್ ಕೊಡ್ತಾರೆ ಅಮೀರ್ ಖಾನ್. ಈ ಮಧ್ಯೆ ಅಮೀರ್ ಖಾನ್ ಅನೇಕ ನಟಿಯರನ್ನ ಕೂಡ ಡೇಟ್ ಮಾಡ್ತಾರೆ. ಇನ್ನೇನು ದಂಗಲ್ ನಾಯಕಿ ಜೊತೆ ಮದುವೆ ಕೂಡ ಆಗ್ತಾರೆ ಅಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಬೆಂಗಳೂರು ಮೂಲದ ಗೌರಿ ಸ್ಪ್ರಾಟ್ ಎಂಬುವ ಬಿಸಿನೆಸ್ ವುಮೆನ್ ಅನ್ನ ಅಮೀರ್ ಖಾನ್ ಇವತ್ತು ಮುಂಬೈನಲ್ಲಿ ಮದುವೆಯಾಗಿದ್ದಾರೆ. ಸ್ನೇಹಿತರೆ, ಈ ಅಮೀರ್ ಖಾನ್ ಮೊದಲ 2 ಹೆಂಡತಿಯರನ್ನ ಪ್ರೀತಿಸಿಯೇ ಮದುವೆಯಾಗಿತ್ತು. ಮೊದಲ ಹೆಂಡತಿಗೂ ಕೂಡ ಮದುವೆಯಾದ 16 ವರ್ಷಕ್ಕೆ ಡಿವೋರ್ಸ್ ಪಡೆದ್ರು. ಇನ್ನು ಮೊದಲ ಹೆಂಡತಿಗೆ 2002ರಲ್ಲೇ 50 ಕೋಟಿ ರೂಪಾಯಿ ಜೀವನಾಂಶವನ್ನ ನೀಡಿದ್ರು. ಇನ್ನು ಎರಡನೇ ಹೆಂಡತಿ ಕಿರಣ್ ರಾವ್ಗೂ ಕೂಡ ಮದುವೆಯಾಗಿ 16 ವರ್ಷಕ್ಕೆ ಡಿವೋರ್ಸ್ ಮಾಡಿಕೊಂಡ್ರು. ಅವರಿಗೆ 2021ರಲ್ಲಿ 500 ಕೋಟಿ ರೂಪಾಯಿ ಜೀವನಾಂಶವನ್ನ ನೀಡಿದ್ರು. ಇನ್ನು 3ನೇ ಹೆಂಡತಿ ಗೌರಿರನ್ನ ಏನಾದರೂ ಡಿವೋರ್ಸ್ ಆದ್ರೆ 1000 ಕೋಟಿ ಜೀವನಾಂಶ ಕೊಡೋದಾಗಿ ಮದುವೆಗೆ ಮುಂಚೆನೆ ಅಗ್ರಿಮೆಂಟ್ ಅನ್ನ ಹಾಕೊಂಡಿದ್ದಾರೆ. ಸ್ನೇಹಿತರೆ, ಅಮೀರ್ ಖಾನ್ ಅದ್ಭುತವಾದ ನಟ, ಅದರಲ್ಲಿ 2 ಮಾತಿಲ್ಲ. ಅವರ ಸಿನಿಮಾಗಳಾದ ದಂಗಲ್ 2,000 ಕೋಟಿ ರೂಪಾಯಿ ಗಳಿಸಿದೆ ಮತ್ತು ಅನೇಕ ಸಿನಿಮಾಗಳು ಸಾವಿರಾರು ಕೋಟಿ ರೂಪಾಯಿ ಹಣ ಕೂಡ ಗಳಿಸಿದೆ. ಆದರೆ ಅವರ ವೈಯಕ್ತಿಕ ಜೀವನಕ್ಕೆ ಬಂದರೆ 61 ವರ್ಷದಲ್ಲಿ 3ನೇ ಮದುವೆ ಆಗುವ ಅವಶ್ಯಕತೆ ಏನಿತ್ತು? ಆಮೀರ್ ಖಾನ್ಗೆ 33 ವರ್ಷದ ಮಗನಿದ್ದಾನೆ. ಆ ಮಗನಿಗೆ ಮದುವೆ ಮಾಡೋದು ಬಿಟ್ಟು ಆ ಮಗನನ್ನ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಮದುವೆ ಆಗಿದ್ದಾರೆ. ಬಾಲಿವುಡ್ನಲ್ಲಿ ಒಂದು ಮಾತಿದೆ, ಆಮೀರ್ ಖಾನ್ 15 ವರ್ಷ ಆಗ್ತಿದ್ದಂತೆಯೇ ಹೆಂಡತಿಯರನ್ನ ಚೇಂಜ್ ಮಾಡ್ತಾರೆ ಹಾಗೂ ಬೇಕಂತಲೇ ಹಿಂದೂ ಹೆಣ್ಣು ಮಕ್ಕಳನ್ನೇ ಮದುವೆ ಆಗ್ತಾರೆ. ಆದರೆ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ಮಾತ್ರ ಮುಸ್ಲಿಂ ಹೆಸರನ್ನ ಇಟ್ಟು ಅವರು ಮುಸ್ಲಿಂ ಧರ್ಮವನ್ನ ಪಾಲಿಸ್ತಾರೆ. 2 ವರ್ಷಗಳ ಹಿಂದೆಯಷ್ಟೇ ಮಗಳಿಗೂ ಮದುವೆ ಮಾಡಿದ್ದಾರೆ. ಆದರೆ ಅಳಿಯ ಕೂಡ ಹಿಂದೂನೇ. ಆಮೀರ್ ಖಾನ್ಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಸ್ನೇಹಿತರೆ, ಈ ರೀತಿ ಮುದಿ ವಯಸ್ಸಿನಲ್ಲಿ ಮದುವೆ ಆದ್ರೆ ಸಮಾಜಕ್ಕೆ ಯಾವ ಸಂದೇಶ ನೀಡಿದಂತಾಗುತ್ತೆ ಹೇಳಿ? ಬಾಲಿವುಡ್ ಕಲ್ಚರ್ ಅಂತೂ ಹಾಳಾಗಿ ಹೋಗಿದೆ. ನಮ್ಮ ದಕ್ಷಿಣ ಭಾರತದ ನಟ ನಟಿಯರು ಎಷ್ಟೋ ವಾಸಿ, ಮದುವೆಯಾಗಿ ಸಾಯೋವರೆಗೂ ಅವರ ಜೊತೆನೇ ಇರ್ತಾರೆ. ಇನ್ನು ಈ ಅಮೀರ್ ಖಾನ್ ಮದುವೆ ಆಗಿರುವ ಈ ಗೌರಿ ಸ್ಪ್ರಾಟ್ಗೆ ಈ ಹಿಂದೆನೆ ಮದುವೆಯಾಗಿ 7 ವರ್ಷದ ಮಗನಿದ್ದಾನೆ. ಇವರಿಗೆಲ್ಲ ಮದುವೆ ಆಗೋದು, ಡಿವೋರ್ಸ್ ತೆಗೆದುಕೊಳ್ಳೋದು ತುಂಬಾನೇ ಕಾಮನ್ ಆಗಿ ಹೋಗಿದೆ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಾದ್ರೂ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.